We once again greet you all in the highly exalted, wonderful, gracious name of our Lord and Savior Jesus Christ. ಮತ್ತೊಂದಾರ್ತಿ ಕರ್ತನಾದ ಯೇಸು ಕ್ರಿಸ್ತರ ಅತ್ಯುನ್ನತವಾಗಿ ಹೆಚ್ಚಿಸಲ್ಪಟ್ಟಂತಹ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. What a great privilege it is to gather to pray in the presence of the Lord in our own places. ನಮ್ಮ ಸ್ವಂತ ಸ್ಥಳಗಳಲ್ಲಿ ಕರ್ತನ ಸನ್ನಿಧಾನದಲ್ಲಿ ಸೇರಿ ಪ್ರಾರ್ಥಿಸುವಂತ ದೊಡ್ಡ ಸೌಭಾಗ್ಯ ಕರ್ತನ ನಮಗೆ ಕೊಟ್ಟಿದ್ದಾನಲ್ಲವೇ. So we'll turn our Bibles to Matthew's Gospel in chapter 6. ನಮ್ಮ ಸತ್ಯವೇದಗಳನ್ನು ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯಕ್ಕೆ ನಾವು ತಿರುಗಿಸಿಕೊಳ್ಳೋಣ. And we'll read verse 6. Matthew's Gospel chapter 6 and verse 6. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳೋಣ. But when you pray, go into your room, close the door, and pray to your Father who is unseen. Then your Father who sees what is done in secret will reward you. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. Let us look to the Lord for his help in prayer. ಸಹಾಯಕ್ಕಾಗಿ ಪ್ರಾರ್ಥನೆಯಲ್ಲಿ ಕರ್ತನ ಕಡೆಗೆ ನೋಡೋಣ. Gracious, living, loving Heavenly Father, ಕೃಪೆಯುಳ್ಳಂತ ಜೀವವುಳ್ಳಂತ ಪರಲೋಕದ ಪ್ರೀತಿಯುಳ್ಳ ತಂದೆ, thank you for the person and the work of the Lord Jesus Christ. ಕರ್ತನಾದ ಯೇಸು ಕ್ರಿಸ್ತರ ವ್ಯಕ್ತಿತ್ವ ಶಿಲುಬೆ ಮೇಲೆ ಮಾಡಿರುವಂತ ಕಾರ್ಯದ ನಿಮಿತ್ತವಾಗಿ ನನಗೆ ಕೃತಜ್ಞತೆಗಳು ತಂದೆ. Thank you, Master, for choosing us to display your incomparable riches of grace. ಓ ಯಜಮಾನನೇ, ಸ್ತೋತ್ರ ತಂದೆ. ಯಾಕಂದರೆ ಆ ವರ್ಣಿಸಲು ಅಶಕ್ಯವಾದಂತ, ಹೋಲಿಸಲು ಅಸಖ್ಯವಾದಂತ ಆ ನಿನ್ನ ಮಹಿಮೆ ಐಶ್ವರ್ಯಕ್ಕಾಗಿ ಸ್ತೋತ್ರ ತಂದೆ. We worship you for having made us your own and teaching us the art and the importance of prayer. ಓ ತಂದೆ, ನಿನಗೆ ಆರಾಧಿಸ್ತೇವೆ, ಕೊಂಡಾಡ್ತೇವೆ. ಯಾಕಂದ್ರೆ ನಿಮ್ಮ ಸ್ವತ್ತಾಗಿ ನಮ್ಮನ್ನು ಮಾಡಿಕೊಂಡು ಪ್ರಾರ್ಥಿಸುವಂತ ಕಲೆ ನಮಗೆ ನೀವು ಕಲಿಸ್ತಾ ಇದ್ದಕ್ಕಾಗಿ ಸ್ತೋತ್ರ ತಂದೆ. We pray that as we learn from your word, you might continue to speak to us. ನಾವು ಪ್ರಾರ್ಥಿಸ್ತೇವಪ್ಪ, ನಿನ್ನ ವಾಕ್ಯದ ಹತ್ರ ಬರ್ತಾ ಇದ್ದೇವೆ, ವಾಕ್ಯದಿಂದ ಹೆಚ್ಚಾದ ವಿಷಯಗಳು ಕಲಿತುಕೊಳ್ಳಲು ಸಹಾಯ ಮಾಡು. And not only knowing in our head, but also you might help us to follow in our hearts. ನಾವು ಮೆದುಳಿನಲ್ಲಿ ತಿಳ್ಕೊಳ್ಳುವಂಥದ್ದು ಅಷ್ಟೇ ಅಲ್ಲ ತಂದೆ, ಹೃದಯ ಪೂರ್ವಕವಾಗಿ ಹಿಂಬಾಲಿಸಲು, ವಿಧೇಯತೆ ತೋರಿಸಲು ಸಹಾಯ ಮಾಡು. Thank you for having heard our prayer. For this we pray with thanksgiving in the highly exalted, wonderful, gracious name of our Lord and Savior Jesus Christ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ, ಕೃತಜ್ಞತೆಗಳು. ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ಅತಿ ಸುನ್ನತವಾದಂತ ಹೆಚ್ಚಿನಲ್ಲಿ ಪ್ರಾರ್ಥಿಸಿಬಿಡೋನಿದ್ದೇವೆ ತಂದೆ. Amen. ಆಮೆನ್. When we come to pray, the Lord Jesus gives us so many beautiful advices. ನಾವು ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಬಂದಾಗ ಕರ್ತನಾದ ಯೇಸು ಕ್ರಿಸ್ತರು ಅನೇಕ ವಿಧವಾದಂತ ಸಲಹೆಗಳು ನಮಗೆ ಕೊಡುವಂತವರಾಗಿದ್ದಾರೆ. In fact, the Lord Jesus is the only one who can give us the right advices how to pray. ಸತ್ಯ ಮಾತು ಹೇಳ್ಬೇಕಂದ್ರೆ ಕರ್ತನಾದ ಯೇಸು ಕ್ರಿಸ್ತರು ಕೇವಲ ಅವರೊಬ್ಬರು ಮಾತ್ರ ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಸರಿಯಾದ ಸಲಹೆಗಳನ್ನು ನಮಗೆ ಕೊಡುವಂತವರಾಗಿದ್ದಾರೆ. Because if there is anybody who is very prayerful and out of their because they are very prayerful, if they give suggestions, ಯಾಕಂದ್ರೆ ಈ ಲೋಕದಲ್ಲಿ ನೋಡಿದ್ರೆ ಪ್ರಾರ್ಥನೆ ಪರರು ಮತ್ತೆ ಸರಿಯಾದಂತ ಸಲಹೆ ಕೊಡುವಂತವರು ಒಬ್ರು ಇಲ್ಲ. we see that even if they give suggestions, their suggestions are all from the praying side or from the earth's perspective of prayer. ಒಂದು ವೇಳೆ ಅವರು ಸಲಹೆಗಳು ನಮಗೆ ಕೊಟ್ಟಿದ್ದರೂ ಕೂಡ ಅವು ಪ್ರಾರ್ಥನೆ ಪರವಾಗಿದ್ದು ಮತ್ತೆ ಇಹಲೋಕಕ್ಕೆ ಸಂಬಂಧವಾದಂತ ಸಲಹೆಗಳೇ ಆಗಿರ್ತವೆ. But when the Lord Jesus gives an advice for prayer, ಆದ್ರೆ ಕರ್ತನಾದ ಯೇಸು ಕ್ರಿಸ್ತರು ಒಂದು ವೇಳೆ ನಮಗೆ ಪ್ರಾರ್ಥಿಸಲು ನಮಗೆ ಸಲಹೆ ಕೊಟ್ಟಿದ್ದೇ ಆದರೆ he doesn't advise us from our side, he advises it
from the receiving side, from God's side. ನೋಡ್ರಿ, ಅವ್ರು ನಮಗೆ ಸಲಹೆ ದೇವರ ಪಕ್ಷವಾಗಿದ್ದು, ಹೊಂದುವಂತವರ ಪಕ್ಷವಾಗಿದ್ದು ನಮಗೆ ಸಲಹೆಯನ್ನು ಕೊಡುವಂತವನಾಗಿದ್ದಾನೆ. Because end of the day, what matters is whether God heard your prayer or not. ನೋಡ್ರಿ, ಕಡೆಯದಾಗಿ ಕಡೆಯ ಮಾತು ಏನಿದೆ ಅಂದ್ರೆ, ನಮ್ಮ ಪ್ರಾರ್ಥನೆ ದೇವರು ಕೇಳಿದ್ದಾನ, ಉತ್ತರ ಕೊಟ್ಟಿದ್ದಾನ ಇಲ್ಲ ಅನ್ನುವಂಥದ್ದೇ ದೊಡ್ಡ ವಿಷಯ ಆಗಿದೆ. It is not whether you prayed or you didn't pray, how long you prayed, or whether you fasted and prayed, whether you worked hard and prayed, whether you wept and prayed. All these are secondary. ನೋಡ್ರಿ, ಪ್ರಾರ್ಥನೆ ಮಾಡಿರಿ ಇಲ್ಲ, ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿರಿ ಇಲ್ಲ, ಉಪವಾಸ ಇದ್ದು ಪ್ರಾರ್ಥನೆ ಮಾಡಿರಿ ಇಲ್ಲ, ಮತ್ತೆ ಸತತವಾಗಿ ಪ್ರಾರ್ಥಿಸಿದಿರಿ, ಬೇಸರಗೊಳ್ಳದೆ ಪ್ರಾರ್ಥಿಸಿದಿರಿ, ಈ ಎಲ್ಲ ವಿಷಯಗಳು ಅವು ಎರಡನೇ ವಿಷಯವಾಗಿವೆ. But the first thing is your prayer reaching the ear of God? Is your prayer acceptable in the sight of God? ಪ್ರಾಥಮಿಕವಾದಂತ ಮೊದಲನೇ ವಿಷಯ ಏನಂತಂದ್ರೆ, ನೀ ಮಾಡಿರುವಂತ ಪ್ರಾರ್ಥನೆ ದೇವ್ರ ಕಿವಿಯಾಗ ಬಿದ್ದದ, ಆ ಪ್ರಾರ್ಥನೆಗೆ ದೇವ್ರ ಉತ್ತರ ಕೊಟ್ಟಾನ ಇಲ್ಲ ಅನ್ನುವಂಥದ್ದೇ ಪ್ರಾಥಮಿಕ ವಿಷಯವಾಗಿದೆ. So many times we give so much importance to these secondary things, forgetting that these are secondary. ಅನೇಕ ಸಾರ್ತಿ ನಾವು ಏನ್ ಮಾಡತ್ತಿದ್ದೇವೆ ಗೊತ್ತ್ರಿ, ಅಂದ್ರೆ ನಂತರದ ವಿಷಯಗಳು, ಎರಡನೇ ವಿಷಯಗಳನ್ನೇ ನಾವು ಹೆಚ್ಚಾಗಿ ಜ್ಞಾಪಿಸ್ಕೊಳ್ತಾ ಇದ್ದೇವೆ, ಮನಸ್ಸಿನಲ್ಲಿ ಇಟ್ಕೊಳ್ತಾ ಇದ್ದೇವೆ, ಮತ್ತೆ ಮರೆತು ಹೋಗ್ತಾ ಇದ್ದೇವೆ. ಏನಂದ್ರೆ ಇವು ಎರಡನೇ ವಿಷಯಗಳೇ ಆಗಿವೆ ಅಂತ ಹೇಳಿ. We need to recognize that the first primary thing about prayer is whether your prayer is reaching God, whether your prayer is falling into the ears of the Lord. ಪ್ರಾಥಮಿಕ ವಿಷಯ, ಮೊದಲನೇ ವಿಷಯ ಏನಂದ್ರೆ, ನಾವು ಮಾಡುವಂತ ಪ್ರಾರ್ಥನೆ ದೇವರ ಕಿವಿಗೆ ಬೀಳ್ತಾ ಇದ್ದೇನಾ, ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾ ಇದ್ದಾನ, ಅದೇ ಪ್ರಾಥಮಿಕ ವಿಷಯ ಆಗಿದೆ. So when a man or when a prayer warrior or when anybody else gives us suggestions, they give us suggestions on how to improve on the secondary things. ಒಬ್ಬ ವ್ಯಕ್ತಿಯಾಗಲಿ, ಪ್ರಾರ್ಥನೆ ಪರನಾದಂತ ಮನುಷ್ಯನಾಗಲಿ, ಅವರು ಕೊಡುವಂತ ಸಲಹೆಗಳು ಯಾವ ಸಲಹೆಗಳೇ ಆಗಿವೆ ಅಂದ್ರೆ, ಈ ಎರಡನೇ ವಿಷಯಗಳಲ್ಲಿ ನಾವು ಯಾವ ರೀತಿಯಾಗಿ ಅಭಿವೃದ್ಧಿ ಹೊಂದಬೇಕೋ ಆ ವಿಷಯಗಳ ಕುರಿತು ಅವರು ಸಲಹೆ ಕೊಡುವಂತರಾಗಿದ್ದಾರೆ. How to be able to pray long, how to be able to pray early in the morning, how to fast and pray. These suggestions people or men or human beings can give. ಮುಂಜಾನೆ ಎದ್ದು ಹೇಗೆ ಪ್ರಾರ್ಥಿಸಬಹುದು, ಮತ್ತೆ ಉದ್ದವಾದಂತ ಪ್ರಾರ್ಥನೆ ಹೆಂಗ್ ಮಾಡಬಹುದು, ಪ್ರಾರ್ಥನೆಯಲ್ಲಿ ಖಚಿತತೆ ಮತ್ತೆ ಸ್ಥಿರತೆ ನಾವು ಯಾವ ರೀತಿಯಾಗಿ ಹೊಂದಿರಬಹುದು ಅನ್ನುವಂಥದ್ದನ್ನು ಈ ಪ್ರಾರ್ಥನೆ ಪರ ವ್ಯಕ್ತಿಗಳು ನಮಗೆ ಸಲಹೆ ಕೊಡುವಂತವರಾಗಿರ್ತಾರೆ. But only the Lord Jesus can rightly tell us what kind of prayer will really reach God and fall into God's ears. ಕೇವಲ ಕರ್ತನಾದ ಯೇಸು ಕ್ರಿಸ್ತರು ಮಾತ್ರ ಎಂತಹ ಪ್ರಾರ್ಥನೆ ನಾವು ಮಾಡಿದ್ದೇ ಆದರೆ ಅದು ತಂದೆಯಾದ ದೇವರ ಕಿವಿಯಲ್ಲಿ ಬೀಳುತ್ತದೆ ಅನ್ನುವಂಥದ್ದನ್ನು ನಮಗೆ ಕಲಿಸಿಕೊಡುವಂತವರಾಗಿದ್ದಾರೆ. So this is a very beautiful suggestion that the Lord, or not a suggestion, but a very important advice that the Lord is giving. ನೋಡ್ರಿ, ಇದೊಂದು ಸಲಹೆ ಅಲ್ಲ, ಅತಿ ಪ್ರಾಮುಖ್ಯವಾದಂತ ಬುದ್ಧಿ ಮಾತು ಕರ್ತನ ನಮಗೆ ಕೊಡುವಂತವನಾಗಿದ್ದಾನೆ. Because man who gives more importance to the secondary things is prone to be praying to make an impression before people. ನೋಡ್ರಿ, ಎರಡನೇ ವಿಷಯಗಳು ಅಂದ್ರೆ ಈ ತಾತ್ಕಾಲಿಕವಾದಂತ ವಿಷಯಗಳ ಕುರಿತು ಅತಿ ಹೆಚ್ಚಾದ ಗಮನ ಕೊಟ್ಟು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಯಾವ ರೀತಿಯಾಗಿ ಪಳಗಿದ್ದಾನೆ ಅಥವಾ ಯಾವ ರೀತಿಯಾಗಿ ರೂಢಿ ಮಾಡ್ಕೊಂಡಿದ್ದಾನಂದ್ರೆ, ತನ್ನನ್ನು ತಾನು ಮನುಷ್ಯರಿಗೆ ಮೆಚ್ಚಿಸಬೇಕನ್ನುವಂತ ರೀತಿಯಲ್ಲಿ ಆತನಾಗಿದ್ದಾನೆ. And that is why in verse 6 we see the Lord advises. He says, but when you pray, go into your room and close the door. ಅದಕ್ಕಾಗಿ 6ನೇ ವಚನದಲ್ಲಿ ನೋಡ್ತೇವೆ, ನೀ ಪ್ರಾರ್ಥನೆ ಮಾಡ್ಬೇಕಂದ್ರೆ ನಿನ್ನ ಏಕಾಂತವಾದ ಕೋಣೆಯೊಳಗಡೆ ಹೋಗಿ ಬಾಗಿಲನ್ನು ಮುಚ್ಚಿಕೋ ಅಂತ ಹೇಳ್ತಾ ಇದ್ದಾರೆ. There are 3 suggestions that the Lord is giving us. ನೋಡ್ರಿ, 3 ಬುದ್ಧಿ ಮಾತುಗಳು, ಸಲಹೆಗಳು ಕರ್ತ ನಮಗೆ ಇಲ್ಲಿ ಕೊಡ್ತಾ ಇದ್ದಾರೆ.
The first thing is, he doesn't say if you pray, but he says when you pray. ಒಂದ್ ವೇಳೆ ಪ್ರಾರ್ಥನೆ ಮಾಡಿದ್ರೆ ಅಂತ ಹೇಳಲ್ಲ, ನೀವು ಪ್ರಾರ್ಥನೆ ಮಾಡುವಾಗ ಅಂತ ಹೇಳಿ ಕರ್ತನೆ ಹೇಳ್ತಾ ಇದ್ದಾನೆ. So what that means is, prayer is not an option, but prayer is a definite habit, a definite thing that should happen in our life. ಇದರ ಅರ್ಥ ಏನಂದ್ರೆ, ಪ್ರಾರ್ಥನೆ ನಾವು ಮಾಡುವಂತ ಒಂದು ಆಯ್ಕೆ ಅಲ್ಲ, ಖಚಿತವಾದಂತ ಒಂದು ಕ್ರಿಯೆ ನಮ್ಮ ಜೀವಿತದಲ್ಲಿ ನಾವು ಮಾಡಲೇಬೇಕಾಗಿರುವಂತದ್ದಾಗಿದೆ. So here we see the Lord is telling that when you pray, so prayer should become, the Lord is saying that prayer should become a habit in our life. ಅದಕ್ಕಾಗಿ ಕರ್ತನು ಖಚಿತವಾಗಿ ನಮಗೆ ಹೇಳುವಂತ ಮಾತೇನೆಂದ್ರೆ, ಪ್ರಾರ್ಥನೆ, ನಾವು ಮಾಡುವಂತ ಪ್ರಾರ್ಥನೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಒಂದು ಖಚಿತವಾದ ಹವ್ಯಾಸ, ರೂಢಿಯಾಗಿರ್ಬೇಕಾಗಿದೆ. Now we need to understand that without the grace of God we really cannot do anything. ಅದಕ್ಕಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನಂದ್ರೆ, ದೇವರ ಕೃಪೆ ಇಲ್ಲದೆ ನಾವು ಏನು ಮಾಡೋದಕ್ಕೆ ಆಗೋದಿಲ್ಲ, ಸಾಧ್ಯವಿಲ್ಲ. And only when you depend on God's grace, you can live a overcoming life. ಕೇವಲ ದೇವರ ಕೃಪೆ ಮೇಲೆ ನೀವು ಆಧಾರವಾಗಿ ಆತುಕೊಂಡಿದ್ದಾಗ ಮಾತ್ರ ಜಯ ಹೊಂದಿರುವಂತ ಜೀವಿತ ನೀನು ಜೀವಿಸಲು ಸಾಧ್ಯ. When you come outside of God's grace, you will definitely be under the law and under sin also. ದೇವರ ಕೃಪೆಯಿಂದ ಒಂದು ವೇಳೆ ನೀನು ಹೊರಗಡೆ ಬಂದಿದೆ ಆದರೆ ಧರ್ಮಶಾಸ್ತ್ರ ಮತ್ತು ಪಾಪದ ದಾಸತ್ವದ ಕೆಳಗಡೆ ನೀನು ಇರ್ತೀಯ. And this grace is available to all of us. ಈ ಕೃಪೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಸಮೀಪದಲ್ಲಿಯೇ ಇದೆ. For especially a born again believer, it's not that grace is somewhere and you can't reach out to it. ವಿಶೇಷವಾಗಿ ತಿರುಗಿ ಜನ್ಮ ಹೊಂದಿರುವಂತ ವ್ಯಕ್ತಿಗೆ ಕೃಪೆ ಅನ್ನುವಂಥದ್ದು ಎಷ್ಟೋ ದೂರ ಇದೆ, ಅವನಿಗೆ ನಿಲ್ಕಂಗಿಲ್ಲ ಅಂತ ಹೇಳಿ ಇಲ್ಲ, ಆತನಿಗೆ ಲಭ್ಯವಾಗಿದೆ. And we also need to recognize that grace is never insufficient, because Bible says my grace is sufficient for you. ಮತ್ತೆ ಕೃಪೆ ಅನ್ನುವಂಥದ್ದು ನಮಗೆ ಸಾಕಾಗುವುದಿಲ್ಲ ಅಂತ ಹೇಳಿಲ್ಲ, ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ನನ್ನ ಕೃಪೆ ನಿನಗೆ ಸಾಕು. There is no meaning in asking, in praying, saying, Lord, give sufficient grace. Grace is always sufficient. ದೇವ್ರೆ ಹೆಚ್ಚಾದ ಕೃಪೆ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡೋದರಲ್ಲಿ ಯಾವುದೇ ಅರ್ಥ ಇಲ್ಲ. ಯಾಕಂದ್ರೆ ಆತನ ಕೃಪೆ ನಮಗೆ ಸಂಪೂರ್ಣವಾಗಿ ಸಂತೃಪ್ತಿಯ ನಿಧಿಯಾಗಿದೆ. No, have you ever prayed saying, Lord, you don't sin, you always stay holy? ನೀನು ಎಂದಾದ್ರೂ ದೇವ್ರೆ ನೀನು ಪಾಪ ಮಾಡಂಗಿಲ್ಲ, ಪರಿಶುದ್ಧನಾಗಿಯೇ ಇರ್ತೀಯಾ ಅಂತ ಹೇಳಿ ನಾನು ಪ್ರಾರ್ಥಿಸುವವರಾಗಿದ್ದೇವಾ? Have you ever prayed, Lord, please don't sin, please always stay holy only? ಓ ಕರ್ತನೆ, ನೀನು ಪರಿಶುದ್ಧನಾಗಿ ಇರು, ಪಾಪ ಮಾಡಬೇಡ ಅಂತ ಹೇಳಿ ಎಂದಾದ್ರೂ ಪ್ರಾರ್ಥಿಸಿ ಇಂತ ಪ್ರಾರ್ಥನೆ ಮಾಡುವಂತನಾಗಿದೆಯಾ? We don't pray such prayers because we already know that God is immutably holy. He will not sin, he cannot sin. ನೋಡ್ರಿ, ನಮ್ಗೆ ಖಚಿತವಾಗಿ ಗೊತ್ತಿದೆ ಆತನು ಪವಿತ್ರನಾಗಿದ್ದಾನೆ, ಆತನ ಸ್ವಭಾವದಲ್ಲಿ ಯಾವ ಬದಲಾವಣೆ ಚಲನವಲನೆ ಇಲ್ಲ, ಆತನು ಪರಿಶುದ್ಧನಾಗಿಯೇ ಇರುವಂತವನಾಗಿದ್ದಾನೆ. So in the same way, when the Bible says that God's grace is sufficient, then you need not ask that, Lord, give me sufficient grace. Grace itself is sufficiently given. ಬೈಬಲ್ ಸ್ಪಷ್ಟವಾಗಿ ಹೇಳುವಾಗ ನನ್ನ ಕೃಪೆ ನಿನಗೆ ಸಂತೃಪ್ತಿಯ ನಿಧಿ ಸಾಕಾಗ್ತಾ ಇದೆ ಅಂತ ಹೇಳಿ ಹೇಳಿದಾಗ, ದೇವರೇ ನನಗೆ ಬೇಕಾಗಿರುವಂತ ಅವಶ್ಯಕವಾಗಿರುವಂತ ಕೃಪೆ ಕೊಡು ಅಂತ ಹೇಳಿ ಕೇಳೋದ್ರಲ್ಲಿ ಅರ್ಥನೇ ಇಲ್ಲ. ಆತನ ಕೃಪೆ ನಮಗೆ ಸಂಪೂರ್ಣ ಸಂತೃಪ್ತಿಯಾಗಿದೆ. And when we read that verse, we may get a doubt saying, why is God giving grace only sufficiently and not abundantly? ನೋಡ್ರಿ, ಆ ವಚನ ನಾವು ಓದಿದಾಗ ನಮಗೆ ಸಂಶಯ ಬರ್ತದೆ. ದೇವರೇ ಸಾಕಾಗುವಂತ ಕೃಪೆ ಯಾಕ ದೇವ್ರು ಕೊಡ್ತಾ ಇದ್ದಾನೆ, ಸಮೃದ್ಧಿಯಾದಂತ ಕೃಪೆ ನಮ್ಗೆ ಕೊಡ್ಬೇಕಲ್ಲ ಅಂತ ಹೇಳಿ ನಾವು ಅನ್ಕೋತೇವೆ. Now what is that sufficiency of grace? ದೇವರ ಕೃಪೆಯ ಸಂತೃಪ್ತಿ, ಸಾಕಾಗುವಿಕೆ ಅಂದ್ರೆ ಅರ್ಥ ಏನು? That means for God's will to be fulfilled, that grace is enough. ದೇವರ ಚಿತ್ತ ನೆರವೇರಿಸಲ್ಪಡಬೇಕಂದ್ರೆ ಆ ಕೃಪೆ ಅನ್ನುವಂಥದ್ದು ಸಂಪೂರ್ಣ ಸಾಕಾಗುವಂಥದ್ದಾಗಿದೆ. To everybody God gives such grace. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರಿಗೂ ಅಂತ ಕೃಪೆ ದೇವರು ಕೊಡುವನಾಗಿದ್ದಾನೆ. Now he doesn't give too much grace so that you will go beyond fulfilling his will and try to do something of your own. ಆತನು ಇಷ್ಟು ಸಮೃದ್ಧಿಯಾದಂತ ಕೃಪೆ ಕೊಡಂಗಿಲ್ಲ, ಯಾಕಂದ್ರೆ ಆತನ ಚಿತ್ತ ಪರಿಪೂರ್ಣ ಮಾಡಿ ಮತ್ತು ಇನ್ನೊಂದು ಏನೋ ಅತ್ಯಧಿಕವಾದದನ್ನೇ ಮಾಡ್ಬೇಕನ್ನುವಂಥದ್ದು ಆತನ ಉದ್ದೇಶ ಇಲ್ಲ. That's why he gives sufficient grace. That sufficient grace is sufficient to fulfill God's perfect purpose in your life.
ಅದಕ್ಕಾಗಿ ಸಾಕಾಗುವಂತ ಕೃಪೆ ಆತನು ಕೊಡ್ತಾನೆ. ಆ ಸಾಕಾಗುವ ಕೃಪೆಯಿಂದ ದೇವರ ಸಾಕಾಗುವಂತ ಪರಿಪೂರ್ಣವಾದಂತ ಉದ್ದೇಶ ನಿನ್ನೊಳಗಡೆ ನೆರವೇರಲ್ಪಡುತ್ತದೆ. And here and when this grace is sufficiently available, then why are we not enjoying grace? ಇಲ್ಲಿ ಹೇಳ್ಬೇಕಾಗುವಂತ ಮಾತೇನೆಂದ್ರೆ, ದೇವರ ಕೃಪೆ ನಮಗೆ ಸಾಕಾಗುವಷ್ಟು ನಮಗೆ ಕೊಡಲ್ಪಟ್ಟಿದೆ, ನಮಗೆ ಲಭ್ಯವಾಗಿದೆ, ಆದ್ರೆ ನಾವ್ಯಾಕೆ ಆನಂದಿಸ್ತಾ ಇಲ್ಲ? The reason is because ಕಾರಣ ಏನಂದ್ರೆ, grace is around us, but we are not able to absorb grace. ನಮ್ಮ ಸುತ್ತಮುತ್ತಲೂ ಕೃಪೆ ಆವರಿಸಲ್ಪಟ್ಟಿದೆ, ಆದರೆ ಆ ಕೃಪೆಯನ್ನು ನಾವು ಹೀರಿಕೊಳ್ಳದೇ ಇದ್ದೇವೆ. Now, suppose there is an electricity wire going before your house or on the street. ಒಂದು ವೇಳೆ ನಿಮ್ಮ ಮನೆ ಎದುರುಗಡೆ ಬೀದಿಯಲ್ಲಿ ವಿದ್ಯುತ್ ಶಕ್ತಿಯ ಒಂದು ತಂತಿಗಳು ಹಾದು ಹೋಗಿವೆ ಅಂದ್ಕೊಳ್ರಿ. Then that has electric power already flowing inside the wire. ಆ ವೈರ್ಗಳಲ್ಲಿ ಅವಶ್ಯಕವಾದಂತ ಕರೆಂಟು ಹರಿತಾ ಇರ್ತದೆ. Now you need not keep electricity in the wire. Electricity is already there in the wire. ನೀವು ಹೊರಗಡೆಯಿಂದ ತೆಗೆದುಕೊಂಡು ಹೋಗಿ ಆ ವೈರ್ ನಲ್ಲಿ ಕರೆಂಟ್ ಹಾಕುವಂತದೇನ ಜरूरत ಇಲ್ಲ, ಯಾಕಂದ್ರೆ ಅಲ್ಲಿ ಮೊದಲೇ ಕರೆಂಟ್ ಹರಿಲತ್ತದ. Now just because there is a wire before your house, that doesn't mean all the lights and the fans in your houses will start working. ನಿಮ್ಮ ಮನೆ ಎದುರುಗಡೆ ಕರೆಂಟಿನ ವೈರ್ ಹೋಗ್ಯಾವಂತ ಅಂದ್ರೆ ಮನೆ ತುಂಬಾ ಫ್ಯಾನ್ಗಳು ಲೈಟ್ಗಳು ತನ್ನಷ್ಟಕ್ಕೆ ತಾನೇ ಬೆಳಗಂಗಿಲ್ಲ, ಉರಿಯಂಗಿಲ್ಲ. You have to take a wire to be able to connect to that flow of electricity. ಅದಕ್ಕಾಗಿ ಆ ಹರಿತಾ ಇರುವಂತ ಕರೆಂಟ್ ಅನ್ನು ನಿನ್ನ ಮನೆಯೊಳಗಡೆ ನೀನು ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ ಮತ್ತೊಂದು ವೈರ್ ಹಾಕಿ ನೀನು ಸಂಪರ್ಕ ತಗೋಬೇಕು. So that connection will make the already flowing electricity to come into your house. ಆ ಹೊಸದಾಗಿ ನೀವು ತೆಗೆದುಕೊಳ್ಳುವಂತಹ ಸಂಪರ್ಕದ ವೈರ್ ಅನ್ನುವಂಥದ್ದು ಈಗಾಗಲೇ ಹರಿಯುತ್ತಿರುವಂತಹ ಕರೆಂಟ್ ಅನ್ನು ನಿನ್ನ ಮನೆಯೊಳಗಡೆ ಸಂಪರ್ಕ ಕೊಡುತ್ತದೆ. Now if suppose there is a big water tank near your house, ನಿಮ್ಮ ಮನೆ ಎದುರುಗಡೆ ದೊಡ್ಡ ನೀರಿನ ಟ್ಯಾಂಕ್ ಅದ ಅನ್ಕೋರಿ. just seeing that water tank, if you start on taps you won't get water. ಆ ಮನೆ ಎದುರಿರುವಂತ ದೊಡ್ಡ ನೀರಿನ ಟಾಕಿ ನೋಡ್ಕೊಂಡು ಮನೆಗಿರುವಂತ ನಳಗಳು ಚಾಲು ಮಾಡಿದ್ರೆ ನೀರು ಬರಲ್ದು. You have to connect a pipe from that water tank to your house. ಆ ದೊಡ್ಡ ನೀರಿನ ಟ್ಯಾಂಕಿನಿಂದ ನಿಮ್ ಮನೆಗೊಂದು ಪೈಪ್ ನಿ ಕನೆಕ್ಷನ್ ತಗೋಬೇಕಾಗ್ತದ. Now you need not fill the water tank. The water tank is already filled. ಆ ನೀರಿನ ಟಾಕಿ ನೀರ್ ತುಂಬಾ ಜರೂರತಿರಲ್ಲ, ಯಾಕಂದ್ರೆ ಮೊದಲೇ ಆ ನೀರಿನ ಟಾಕಿ ತುಂಬೇದ. All you need to do is just connect to that water tank. ನೀವ್ ಮಾಡ್ಬೇಕಾಗಿರುವಂತದ್ದು ಏನಂದ್ರೆ ಆ ತುಂಬಿರುವಂತ ನೀರಿನ ಟ್ಯಾಂಕಿಗೆ ನಿನ್ನ ಮನೆಗೆ ಸಂಪರ್ಕ ತಗೋಬೇಕು. So the grace of God is also like an electricity wire with electricity flowing and like a water tank full of water. ಅದೇ ರೀತಿಯಾಗಿ ದೇವರ ಕೃಪೆ ಅನ್ನುವಂಥದ್ದು ಕರೆಂಟ್ ಹರಿಯುವಂತ ಬೀದಿಯಲ್ಲಿ ಆ ವೈರಿನಂತೆ ಅಷ್ಟೇ ಅಲ್ಲ, ದೊಡ್ಡ ನೀರಿನ ಟಾಂಕಿ ತುಂಬಿರುವಂತ ನೀರಿನಂತೆ ದೇವರ ಕೃಪೆ ಸಮೃದ್ಧಿಯಾಗಿದೆ. But how can you connect to both of? How can you connect to this resource that is available? ಅಲ್ಲಿ ಇರುವಂತ ಆ ಲಭ್ಯವಿರುವಂತ ಆ ಸೌಕರ್ಯ, ಆ ಮೂಲಗಳಿಂದ ನೀನು ಸಂಪರ್ಕ ಯಾವ ರೀತಿ ತೆಗೆದುಕೊಳ್ತೀವೋ ಅದೇ ಒಂದು ಪ್ರಶ್ನೆ ಆಗಿದೆ. One of the very important principal ways in which you can connect to this flow of grace is by prayer. ಅದಕ್ಕಾಗಿ ಈ ಹರಿಯುವಂತ ದೇವರ ಕೃಪೆಗೆ ಸಂಪರ್ಕ ಹೊಂದುವಂತ ಒಂದಾದಂತ ದೊಡ್ಡ ಪ್ರಾಮುಖ್ಯವಾದಂತ ವಿಧಾನ ಸಿದ್ಧಾಂತ ಏನಂದ್ರೆ ಪ್ರಾರ್ಥನೆ ಆಗಿದೆ. Now suppose this wire which is carrying electricity is before your house. ನಿಮ್ಮ ಮನೆ ಎದುರುಗಡೆ ಈ ಕರೆಂಟ್ ತೆಗೆದುಕೊಂಡು ಹೋಗುವಂತ ವೈರ್ ಮನೆ ಬೀದಿಯಲ್ಲಿ ಇದೆ ಅಂದ್ಕೊಳ್ರಿ. You know how will electricity flow into the wire which you connect? ನೀನು ಸಂಪರ್ಕ ತೆಗೆದುಕೊಳ್ಳುವಂತ ವೈರ್ ಒಳಗಡೆ ಆ ಕರೆಂಟ್ ಯಾವ ರೀತಿಯಾಗಿ ಹರಿಯುತ್ತದೆ? When that wire doesn't have current by itself, it's an empty wire, it's a dead wire, then the current will start flowing into it. ಆ ವೈರ್ ಖಾಲಿ ಆದಂತ ವೈರ್, ಸತ್ತಂತ ವೈರ್ ಆಗಿರ್ತದೆ. ಅದು ಅದರೊಂದಿಗೆ ಸಂಪರ್ಕ ಹೊಂದಿದಾಗ ಅದರೊಳಗಡೆ ತನ್ನಷ್ಟಕ್ಕೆ ತಾನೇ ಕೃಪೆ ಕರೆಂಟ್ ಅನ್ನುವಂಥದ್ದು ಹೊರಗಡೆ ಬರ್ತದೆ. Now just imagine, ಒಂದ್ಸರ್ತಿ ಊಹಿಸು, that you already have current in your house. ನಿನ್ ಮನೆಯಲ್ಲಿ ಈಗಾಗಲೇ ಕರೆಂಟ್ ಇದೆ.
You take a wire that has current, ಮತ್ತೆ ಕರೆಂಟ್ ಇರುವಂತ ವೈರ್ ನಿಂದ ನೀನು ಮನೆಯಲ್ಲಿ ಕರೆಂಟ್ ತಗೊಂಡಿದ್ದಿ, and then you hang it onto the wire that is flowing with current. ಕರೆಂಟ್ ನಿಂದ ಕರೆಂಟ್ ಹರಿತಿರುವಂತ ವೈರಿಗೆ ಆ ವೈರ್ ಹಾಕಿದಿ. You know what will happen? ಏನಾಗ್ತದೆ ಗೊತ್ತಾ? Those wires will burn away. ಆ ಮನೆಗಿರುವಂತ ವೈರ್ಗಳೆಲ್ಲ ಸುಟ್ಟು ಹೋಗ್ತವೆ. It's very simple. ಸುಲಭನೇ. When you connect a wire, if it should flow, then this wire should not have current in it. ಈ ಕರೆಂಟ್ ಮನೆಯಲ್ಲಿ ಸಂಪರ್ಕ ಬರ್ಬೇಕಂದ್ರೆ ಕರೆಂಟ್ ಇರ್ಲಾರ್ದ ವೈರ್ ಹಾಕ್ಬೇಕು, ಇದ್ದಿರಂತ ವೈರ್ನ ಹಾಕಿದ್ರೆ ಸುಟ್ಟು ಹೋಗ್ತದೆ. Now, if suppose there is a water tank full of water and you have a pipe, ಮತ್ತೆ ಟ್ಯಾಂಕ್ ತುಂಬಾ ನೀರವ, ಮನೆಗೆ ಒಂದು ಪೈಪ್ ನೀರ್ನ ತಗೊಳತ್ತೀರಿ, and this pipe should not be higher than the water tank. ಈ ಟ್ಯಾಂಕ್ ಗಿಂತ ದೊಡ್ಡದು ಪೈಪ್ ಇದು ಆಗಿರಬಾರ್ದು. It should not be in a greater height than the water tank. ಆ ನೀರಿನ ಟಾಕಿಗಿಂತ ಎತ್ತರದಲ್ಲಿ ಪೈಪ್ ಇರಬಾರ್ದು. That pipe should come down. When it is coming down, only water will flow. ಆ ಟಾಕಿಗಿಂತ ನೀರಿನ ಟ್ಯಾಂಕ್ ಗಿಂತ ಕೆಳಗಡೆಯಿಂದ ಈ ಪೈಪ್ ಬಂದ್ರೆ ನೀರು ಹರಿದು ಬರ್ತವೆ. Why are we trying to explain it like this? ಇಷ್ಟೊಂದು ವಿವರಣೆ ನಾವು ಕೊಡೋದಕ್ಕಾಗಿ ಯಾಕೆ ಬಯಸ್ತಾ ಇದ್ದೇವೆ ಗೊತ್ತಾ? Many times what happens is, ಅನೇಕ ಸರ್ತಿ ಆಗದೇನಂದ್ರೆ, the grace of God is flowing, ದೇವರ ಕೃಪೆ ಅನ್ನುವಂಥದ್ದು ಹರಿತಾ ಇದೆ, but we think we have something and we should add that and then connect to grace. ಮತ್ತೆ ನಾವೇನ್ ಅನ್ಕೋತೇವೆ ಅಂದ್ರೆ, ಆ ದೇವರ ಕೃಪೆಗೆ ಏನೋ ಹೊಸದಾಗಿ ನಾವು ಕೂಡಿಸಿ, ಆ ಕೂಡಿಸೋದ್ರಿಂದ ನಾವು ಸಂಪರ್ಕ ತಗೋಬೇಕಂತ ಹೇಳಿ ನಾವು ಇಷ್ಟಪಡ್ತೇವೆ. When you try to add something and connect to that grace, your wire will burn away. ಆ ದೇವರ ಕೃಪೆಗೆ ಹೊಸದಾಗಿ ಏನೋ ಒಂದು ಕೂಡಿಸಿ ನೀವು ಸಂಪರ್ಕ ತಗೋಬೇಕಂತ ಹೇಳಿ ನೀವು ಬಯಸಿದ್ರೆ ಆ ವೈರ್ ಸುಟ್ಟು ಹೋಗ್ತದೆ. The simple logic is, the more empty you are, the more dead you are, the more useless you are, the more grace will start flowing into you. ಸುಲಭವಾದಂತ ವಿಷಯ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನಂದ್ರೆ, ನೀ ಎಷ್ಟು ಖಾಲಿ ಆಗ್ತಿ, ಎಷ್ಟು ನೀನು ಬರ್ಡ್ ಮಾಡ್ಕೊಳ್ತಿ, ಎಷ್ಟು ನೀನು ಸತ್ತೋಗ್ತಿ, ಅಷ್ಟೊಂದಾಗಿ ಹೆಚ್ಚಾಗಿ ಕೃಪೆ ಅನ್ನುವಂಥದ್ದು ನಿನ್ನ ಒಳಗಡೆ ಹರಿದು ಬರ್ತದೆ. The more strength you have, the more confidence you have in yourself, the more righteousness you have by yourself, the more you are prone to be short circuited. ನಿನ್ನಲ್ಲಿ ಎಷ್ಟೊಂದು ಹೆಚ್ಚಾಗಿ ನನ್ನ ಬಲ ಇದೆ, ಭರವಸೆ ಇದೆ, ನನ್ನ ನೀತಿ ಇದೆ ಹೆಚ್ಚಾಗಿ ಅಂತೇಳಿ ನೀ ಅಂದುಕೊಂಡು ಅದ್ರ ಪ್ರಕಾರ ಹೋದೆ ಅಂದ್ರೆ ನೀ ಏನಾಗ್ತಿ ಅಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಸುಟ್ಟು ಹೋಗ್ತಿ. So we need to be very careful when you are connecting to grace by prayer. You should connect as an empty person. You should connect as a dependent person. You should connect as somebody who is incapable. ಅದಕ್ಕಾಗಿ ದೇವರ ಕೃಪೆಯೊಂದಿಗೆ ನೀನು ಸಂಪರ್ಕ ಹೊಂದುವಂತ ಸಮಯದಲ್ಲಿ ನೀನು ಯಾವ ರೀತಿಯಾಗಿ ಸಂಪರ್ಕ ಹೊಂದಬೇಕಂದ್ರೆ, ಪರಿಪೂರ್ಣ ಖಾಲಿ ಆದಂತ ವ್ಯಕ್ತಿ, ಪರಿಪೂರ್ಣವಾಗಿ ಸತ್ತಂತ ವ್ಯಕ್ತಿ, ಪರಿಪೂರ್ಣವಾಗಿ ಒಬ್ಬರ ಮೇಲೆ ಆಧಾರವಾಗುವಂತ ಅಸಮರ್ಥನಾದಂತ ವ್ಯಕ್ತಿಯಾಗಿ ನೀನು ಸಂಪರ್ಕ ಹೊಂದಬೇಕು. And we need to understand that this prayer is nothing but just connecting to this grace by requesting the Lord. ಅದಕ್ಕಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನಂದ್ರೆ, ಪ್ರಾರ್ಥನೆ ಅನ್ನುವಂಥದ್ದು ಏನಂದ್ರೆ, ಆ ದೇವರ ಕೃಪೆಗೆ ನಮ್ಮನ್ನು ನಾವು ಕರ್ತನ ಹತ್ರ ಮನವಿ ಮಾಡಿಕೊಂಡು ಸಂಪರ್ಕ ಹೊಂದುವಂತದ್ದಾಗಿದೆ. It is just requesting, depending and connecting to His grace. ಅದು ಏನಂತಂದ್ರೆ, ಆತನ ಕೃಪೆಯ ಹತ್ತಿರ ಹೋಗುವಾಗ ಮನವಿ ಮಾಡಿಕೊಂಡು ಖಾಲಿ ಮಾಡಿಕೊಂಡು ಆತನ ಹತ್ರ ಪರಿಪೂರ್ಣವಾಗಿ ಆಧಾರವಾಗಿ ಸಂಪರ್ಕ ಹೊಂದೋದಾಗಿದೆ. And so that is the reason why God is giving three advices. ಅದಕ್ಕಾಗಿ ಈ ಕಾರಣದ ನಿಮಿತ್ತವಾಗಿ ದೇವರು 3 ಸಲಹೆಗಳು, ಬುದ್ಧಿ ಮಾತುಗಳು ಕೊಡ್ತಾ ಇದ್ದಾರೆ. And we see that the first advice he says is, when you pray, or in other words, it is not dependent on the time or whatever it is. Whenever you pray, you do this. ಅದಕ್ಕಾಗಿ ಮೊದಲನೇ ಸಲಹೆ ಏನಂದ್ರೆ, ಯಾವಾಗ್ಲಾದ್ರೂ ಪ್ರಾರ್ಥನೆ ಮಾಡು, ಸಮಯ ಪರಿಧಿ ಇಲ್ಲ, ಸಮಯದ ಇತಿಮಿತಿ ಇಲ್ಲ, ನೀವು ಪ್ರಾರ್ಥನೆ ಮಾಡುವ ಪ್ರತಿ ಸಮಯದಲ್ಲಿ ಕೂಡ ಅಂತೇಳಿ ಹೇಳ್ತಾ ಇದ್ದಾರೆ. That says that when you pray, then you have to be you have to have this advice. You have to take this advice before you pray.
ಅದಕ್ಕಾಗಿ ಪ್ರಾರ್ಥನೆ ಮಾಡುವಂತ ಸಮಯ, ಪ್ರಾರ್ಥನೆ ಮಾಡುವಂತ ಪ್ರತಿ ಸಮಯದಲ್ಲಿ ಈ ಸಲಹೆ, ಈ ಸೂಚನೆ ತಪ್ಪಲಾರದೆ ಪ್ರತಿ ಸಮಯದಲ್ಲಿ ತೆಗೆದುಕೊಳ್ಬೇಕು. So this is not a time prayer advice, it is an all-time prayer advice for personal prayer. ಅದಕ್ಕಾಗಿ ಇದು ಸ್ವಲ್ಪ ಸಮಯದ ಪ್ರಾರ್ಥನೆಯ ವಿಷಯ ಅಲ್ಲ, ಪ್ರತಿ ಸಮಯದಲ್ಲಿ ನೀನು ವ್ಯಕ್ತಿಗತವಾಗಿ ಮಾಡುವಂತ ಪ್ರತಿ ಸಮಯದ ಪ್ರಾರ್ಥನೆಗಾಗಿರುವಂತ ಸಲಹೆ ಆಗಿದೆ. The Lord is talking about personal prayer here, not church prayer or family prayer. ಇಲ್ಲಿ ಕುಟುಂಬ ಅಥವಾ ಸಭೆ ಅಲ್ಲ, ವ್ಯಕ್ತಿಗತವಾದಂತ ಏಕಾಂತ ಪ್ರಾರ್ಥನೆಯ ಕುರಿತು ಕರ್ತನು ಮಾತಾಡ್ತಾ ಇದ್ದಾನೆ. So he says, when you are praying, then definitely take this advice. Whenever you are praying with your personal needs, ನಿನ್ನ ವ್ಯಕ್ತಿಗತವಾದ ಅವಶ್ಯಕತೆಗಾಗಿ ನೀನು ಯಾವಾಗಲಾದ್ರೂ ಪ್ರಾರ್ಥಿಸು. ಆ ಪ್ರಾರ್ಥನೆ ಮಾಡುವಂತ ಪ್ರತಿ ಸಮಯದಲ್ಲಿ ಈ ಸಲಹೆ, ಈ ಸೂಚನೆ ತೆಗೆದುಕೋ. He says, go into your room. ನಿನ್ನ ಕೋಣೆಯೊಳಗಡೆ ಹೋಗು. Does that mean that we should have a prayer room or a room where nobody else comes and you should have a separate room? ಇದರ ಅರ್ಥ ಅಂದ್ರೆ ಒಂದು ನಿನಗೆ ಪ್ರಾರ್ಥನೆಯ ಕೋಣೆ ಬೇಕಾ, ಅಥವಾ ಆ ಪ್ರಾರ್ಥನೆಯ ಕೋಣೆಯಲ್ಲಿ ನೀನು ಹೋದಾಗ ಅದು ಯಾರು ಪ್ರವೇಶ ಮಾಡಲಾರದಂತ ಪ್ರತ್ಯೇಕವಾದ ಕೋಣೆ ಆಗಿರ್ಬೇಕನ್ನುವಂತ ಮಾತಾಯ್ತು. If there is a possibility to have such a room, then there is nothing like it to have a separate room for prayer. ಒಂದ್ ವೇಳೆ ಇಂಥ ರೀತಿಯ ಲಭ್ಯತೆ ಒಂದು ಕೋಣೆ ನಿಮಗೆ ಒಂದ್ ವೇಳೆ ನೀವು ಹೊಂದಿದ್ದೇ ಆದರೆ ಅದರಂತ ದೊಡ್ಡದ ಯಾವುದು ವಿಷಯನೇ ಇಲ್ಲ. But in case if that is not possible and it is not available for you, that doesn't mean you can pray only if you construct a room. ಒಂದ್ ವೇಳೆ ಅಂತ ಕೋಣೆ ನೀವು ಹೊಂದಿಲ್ಲ, ಅದು ಅಸಾಧ್ಯವಾದದಂತಂದ್ರೆ ಒಂದು ಪ್ರಾರ್ಥನೆಗೋಸ್ಕರವಾಗಿ ಕೋಣೆ ಕಟ್ಟುವವರೆಗೂ, ರೂಮ್ ಕಟ್ಟುವವರೆಗೂ ಪ್ರಾರ್ಥನೆ ಮಾಡಬಾರ್ದು, ಕಟ್ಕೊಂಡೇ ಮಾಡ್ಬೇಕನ್ನುವಂತ ಮಾತಲ್ಲ. It says go into your room. That means you should go into your private inner life. ಇದರ ಅರ್ಥ ಏನಂದ್ರೆ ನೀನ ವ್ಯಕ್ತಿಗತವಾದಂತ ರಹಸ್ಯವಾದ ಜೀವಿತದ ಒಳಗಡೆ ಹೋಗಿ ಪ್ರಾರ್ಥಿಸು ಅನ್ನುವಂತ ಅರ್ಥ ಆಗಿದೆ. Because when you are before people, you really cannot depend so much. You really cannot express your emptiness and your incapability and then depend on grace. ಯಾಕಂದ್ರೆ ಜನರ ಎದುರುಗಡೆ ನೀನು ಇದ್ದಾಗ ಅಷ್ಟೊಂದು ಹೆಚ್ಚಾಗಿ ನಿನ್ನ ಅಸಮರ್ಥತೆ, ನಿನ್ನ ಖಾಲಿಯತನ, ನೀನು ಇನ್ನೊಬ್ಬರ ಮೇಲೆ ಆತುಕೊಳ್ಳುವಂಥದ್ದನ್ನು ನೀನು ಅಷ್ಟೊಂದಾಗಿ ಒಪ್ಪಿಸಿಕೊಳ್ಳದೆ, ಅಷ್ಟೊಂದಾಗಿ ನೀನು ಪ್ರಾರ್ಥಿಸದೆ ಹೋಗಬಹುದು. And before people, your importance of prayer really go off into the words that you utter in prayer. ಅದಕ್ಕಾಗಿ ಜನರ ಎದುರುಗಡೆ ಇದ್ದು ನೀನು ಮಾಡುವಂತ ಸಂದರ್ಭದಲ್ಲಿ ಪ್ರಾರ್ಥನೆ, ಜನರ ಎದುರುಗಡೆ ನೀನು ಹೇಳುವಂತ ಉಚ್ಚರಿಸುವಂತ ಮಾತುಗಳ ಮೇಲೆ ಹೆಚ್ಚಾದಂತ ರೀತಿಯಲ್ಲಿ ನೀನು ಕೇಂದ್ರೀಕರಿಸಿ ಗಮನ ಕೊಡ್ತಿ. You're without your knowledge also, or even consciously, if you try to maintain also, your word, your prayer will slowly travel back into concentrating into the words that you are uttering because of the presence of people. ಜನರ ಸಮಕ್ಷಮದಲ್ಲಿ ನಿನಗೆ ತಿಳಿಯದೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಒಂದ್ ವೇಳೆ ನೀನು ಅಂದುಕೊಳ್ಳದಂತಹ ರೀತಿಯಲ್ಲಿ ನೀನು ಹೇಳುವಂತ ಮಾತುಗಳು, ಉಚ್ಚರಿಸುವಂತ ಮಾತುಗಳ ಮೇಲೆ ಹೆಚ್ಚಾದ ಗಮನ ಕೇಂದ್ರ ನೀನು ಕೊಡುವಂತನಾಗಿರ್ತೀಯ. And so when you go into your room, then you are not concerned about who thinks. You are only concerned about what God thinks about me. ಆದ್ರೆ ನೀನು ಏಕಾಂತವಾದ ಕೋಣೆಯೊಳಗಡೆ ನೀನು ಹೋದಾಗ ಆ ಸಮಯದಲ್ಲಿ, ಆ ಸಂದರ್ಭದಲ್ಲಿ ಜನರು ಮತ್ತೆ ಅಕ್ಕಪಕ್ಕದವ್ರು ಯಾರು ಇರಂಗಿಲ್ಲ, ಅವ್ರು ಏನಂದ್ಕೊಳ್ತಾರ ಅನ್ನುವಂಥದ್ದು ಅದ್ರ ಲಕ್ಷ್ಯ ಕೊಡಂಗಿಲ್ಲ. ಕೇವಲ ದೇವರ ಕುರಿತು ಆಲೋಚಿಸ್ತಿ, ದೇವರ ಏನ್ ಅನ್ಕೋತಾರೆ ಅದ್ರ ಮೇಲೆ ಮಾತ್ರ ಲಕ್ಷ್ಯ ಗಮನ ಕೊಡ್ತಿ. And you will not also be interested in the words that you are uttering, but you will start to speak with your heart. You will start to give more importance to your motives. ಅದಕ್ಕಾಗಿ ಆ ಸಮಯದಲ್ಲಿ ನೀನು ಮಾತುಗಳಿಂದ ಉಚ್ಚಾರಣೆ ಕೂಡ ಮಾಡುವಂತದ್ದನ್ನು ಮರೆತು ಹೋಗ್ತೀಯ, ಬಿಟ್ಟು ಹೋಗ್ತೀಯ. ಆದ್ರೆ ನಿನ್ನ ಹೃದಯದಿಂದ ನೀನು ಆತನಿಗೆ ಸಂಪರ್ಕ ಹೊಂದುವಂಥದ್ದು, ಹೃದಯದಿಂದ ನಿನ್ನ ಭಾವನೆಗಳು, ನಿನ್ನ ಚಲನವಲನಗಳ ಮೇಲೆ ಸಂಪೂರ್ಣ ಕೇಂದ್ರ ಗಮನ ಕೊಡ್ತೀಯ. So that is the reason why the Lord says, pray, when you pray, go into your rooms, because turn your attention from the words you utter to the state of your heart and the direction of your motives. ಅದಕ್ಕೋಸ್ಕರವಾಗಿ
ನೀನು ಏಕಾಂತ ಕೋಣೆಯೊಳಗಡೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಮಾತುಗಳು ಉಚ್ಚರಿಸುವಂತ ಮಾತುಗಳ ಮೇಲೆ ಹೆಚ್ಚಾದಂತ ಲಕ್ಷ್ಯ ಅಲ್ಲ, ಹೃದಯದ ಭಾವನೆ, ಹೃದಯದ ಗಮನಾಗಮನಗಳು, ಚಲನವಲನಗಳ ಮೇಲೆ ಕೇಂದ್ರ ಕೊಡು, ಗಮನ ಕೊಡು, ಲಕ್ಷ್ಯ ಕೊಡು ಅಂತ ಹೇಳ್ತಾ ಇದ್ದಾರೆ. And many times maybe we think that praying is only uttering words from our mouth. ಅನೇಕ ಸರ್ತಿ ನಾವು ಅನ್ಕೋತೇವೆ ಪ್ರಾರ್ಥನೆ ಅನ್ನುವಂಥದ್ದು ಬಾಯಿಂದ ನಾವು ಉಚ್ಚರಿಸುವಂತ ಮಾತುಗಳೇ ಅಂತೇಳಿ. But when you get used to this room praying, to this personal praying in a room, then slowly you will start to understand that it is not just speaking words, but it is opening your heart. ಆದ್ರೆ ಏಕಾಂತವಾದ ಕೋಣೆಯೊಳಗಡೆ ಹೋಗುವಂತ ಈ ಪ್ರಾರ್ಥನೆಯ ಅನುಭವದೊಳಗಡೆ ನೀನು ಬಂದಾಗ ಉಚ್ಚರಿಸುವಂತ ಬಾಯಿಂದ ಉಚ್ಚರಿಸುವಂತ ಮಾತುಗಳಲ್ಲ, ಹೃದಯದಿಂದ ಬರುವಂತ ನಿನ್ನ ಭಾವನೆಗಳು, ಹೃದಯದಿಂದ ಬರುವಂತ ನಿನ್ನ ಚಲನವಲನಗಳೇ ನಿಜವಾದ ಪ್ರಾರ್ಥನೆ ಅನ್ನುವಂತ ಗಮನಕ್ಕೆ ನೀನು ಬರ್ತೀಯ. And then he says, close the door. ಮತ್ತೆ ಆತ ಹೇಳ್ತಾ ಇದ್ದಾನೆ, ಬಾಗಿಲನ್ನು ಮುಚ್ಚಿಕೋ. Why you should close the door? ಬಾಗಿಲು ಯಾಕೆ ಮುಚ್ಕೋಬೇಕ್ರಿ? Why do we generally close the door? ಸಾಮಾನ್ಯವಾಗಿ ನಾವು ಬಾಗಿಲು ಯಾಕೆ ಮುಚ್ಚುತ್ತೇವ್ರಿ? There are two reasons why we close the door. ಬಾಗಿಲು ಮುಚ್ಚಿಕೊಳ್ಳೋದಕ್ಕೋಸ್ಕರವಾಗಿ ಎರಡು ಕಾರಣಗಳಿವೆ. If suppose you have a cat or a dog inside, ಒಳಗಡೆ ನಾಯಿ ಬೆಕ್ಕು ನಿಮ್ಮ ಹತ್ರ ಹೊಂದಿದೆ ಆದರೆ, then you close the door so that the cat or the dog will not go outside. ನಾಯಿ ಬೆಕ್ಕು ಹೊರಗೆ ಹೋಗಬಾರ್ದು ಅಂತ ಹೇಳಿ ಬಾಗಿಲು ಮುಚ್ಕೋತೇವೆ. And during nights when you are sleeping, you close the door. ರಾತ್ರಿ ಮಲಗುವಾಗ ನೀವು ಬಾಗಿಲು ಮುಚ್ಕೊಳ್ತೀರಿ, so that no one from outside can come inside. ಹೊರಗಡೆ ಇದ್ದಂತವ್ರು ಯಾರು ಕೂಡ ಒಳಗಡೆ ಬರಬಾರ್ದು ಅಂತ ಹೇಳಿ. The door does two things. It will not allow this inside thing to go out and the outside thing to come inside. ಬಾಗಿಲು ಎರಡು ಕೆಲಸ ಮಾಡ್ತದೆ. ಏನಂದ್ರೆ ಒಳಗಿಂದ ಹೊರಗೆ ಬಿಡಲ್ದು, ಹೊರಗಿಂದ ಒಳಗ್ ಬರಲ್ದು. So this is prayer life. ಇದು ಪ್ರಾರ್ಥನೆ ಜೀವಿತ. That is when you are praying to the Lord, you don't want to share what you are giving to the Lord with something else that is around or with somebody else who is around you. ಪ್ರಾರ್ಥನೆ ಅನ್ನುವಂಥದ್ದು ಏನಂದ್ರೆ, ನೀನು ಕರ್ತನೊಂದಿಗೆ ಏನ್ ಹಂಚ್ಕೋತೀಯೋ, ಕರ್ತನಿಗೆ ನೀನ್ ಏನ್ ಕೊಡ್ತಾ ಇದ್ದೀಯೋ, ನಿನ್ನ ಸುತ್ತಮುತ್ತಲಿರುವಂತವರಿಗೆ ನೀನು ಅದು ಕೊಡೋದಕ್ಕೆ, ಅವರಿಗೆ ಹಂಚಿಕೊಳ್ಳೋದಕ್ಕೆ ನೀನು ಇಷ್ಟಪಡೋದಿಲ್ಲ. Because your prayer should be so intimate. Your prayer should be so intimate that you should feel uncomfortable when somebody else is hearing your prayer. ಈ ಪ್ರಾರ್ಥನೆ ಅನ್ನುವಂಥದ್ದು ಇಷ್ಟು ನಿರ್ದಿಷ್ಟವಾದಂಥದ್ದು, ಇಷ್ಟು ಅದು ಒಂದು ನಿರ್ದಿಷ್ಟ ಕೇಂದ್ರ ಉಳ್ಳುವಂಥದ್ದು ಆಗಿದೆ. ಏನಂದ್ರೆ, ನೀನು ಪ್ರಾರ್ಥಿಸುವಾಗ ಮತ್ತೊಬ್ರು ಕೇಳ್ತಾ ಇದ್ರೆ ನಿನಗೆ ಒಂದು ಅಸ್ತವ್ಯಸ್ತದ ರೀತಿಯಲ್ಲಿ ಅದು ಕಾಣ್ತದೆ. Now to understand this, it's very easy. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭವಾದ ವಿಧಾನ ಇದೆ. Now suppose you have your wife and you love your wife. ನೀವು ನಿಮ್ಮ ಹೆಂಡತಿಗೆ ಬಹಳಷ್ಟು ಪ್ರೀತಿ ಮಾಡ್ತೀರ, ಅವ್ರ ಜೊತೆ ನೀವು ಇದ್ದೀರಿ. So you take her and you travel, you go to bakeries and to hotels and you travel everywhere with your wife. ಮತ್ತೆ ಅವ್ರಿಗೆ ಪ್ರೀತಿಸ್ತೀರಿ, ಅದಕ್ಕಾಗಿ ಅವರನ್ನು ತೆಗೆದುಕೊಂಡು ಅನೇಕ ಸ್ಥಳಗಳಲ್ಲಿ ನೀವು ಹೋಗಿ ಪ್ರಯಾಣ ಮಾಡ್ತೀರಿ. So you are not ashamed to share your love to your wife in public. ಮತ್ತೆ ನಿಮ್ಮ ಹೆಂಡತಿ ಜೊತೆ ಹಂಚಿಕೊಳ್ಳುವಂತ ಪ್ರೀತಿ ಮತ್ತೆ ಬಹಿರಂಗವಾಗಿ ನೀವು ಹಂಚಿಕೊಳ್ಳೋದಕ್ಕೆ ನಾಚಿಕೆ ಪಡೋದಿಲ್ಲ. Many people think that it is a sin to share love with their wife in public. ಅನೇಕರು ತಮ್ಮ ಹೆಂಡತಿಯೊಂದಿಗೆ ತಮ್ಮ ಪ್ರೀತಿ ಹಂಚಿಕೊಳ್ಳುವಂಥದ್ದು, ಬಹಿರಂಗವಾಗಿ ಹಂಚಿಕೊಳ್ಳುವಂಥದ್ದು ಪಾಪ ಅಂತ ಹೇಳಿ ಅನ್ಕೊಳ್ತಾರೆ. Many people think it is unspiritual. ಅನೇಕರು ಅಂತಾರೆ ಇದು ಆತ್ಮೀಯವಾದಂಥದ್ದಲ್ಲ. God says, love your wives as Christ loved the church. ದೇವ್ರು ಹೇಳ್ತಾರೆ, ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ನಿಮ್ಮ ಹೆಂಡತಿಯರನ್ನು ಕ್ರಿಸ್ತನು ಸಭೆಗೆ ಪ್ರೀತಿ ಮಾಡಿದಂತೆ ನೀವು ಪ್ರೀತಿ ಮಾಡ್ರಿ. So Christ did not love the church privately, but he loved it publicly by becoming a public spectacle by dying on the cross. ಕ್ರಿಸ್ತನು ಸಭೆಯನ್ನು ಆತನು ರಹಸ್ಯವಾಗಿ ಪ್ರೀತಿ ಮಾಡಿಲ್ಲ, ಆತನು ಬಾಹ್ಯವಾಗಿ ಎಲ್ಲರಿಗೂ ಪ್ರದರ್ಶನ ರೀತಿಯಲ್ಲಿ ಬಹಿರಂಗವಾಗಿ ಶಿಲುಬೆ ಮೇಲೆ ಪ್ರಾಣ ಕೊಡೋದ್ರಿಂದ ಆತ ಪ್ರೀತಿ ಮಾಡಿದ್ದಾನೆ. The pagan religion or idolatry teaches that not loving our family is spirituality. ನೋಡ್ರಿ, ಈ ವಿಗ್ರಹಾರಾಧನೆ ಅಥವಾ ಅನ್ಯರ ಈ ಆಚಾರ ಹೆಂಗಿದೆ ಅಂದ್ರೆ, ನಮ್ಮ ಕುಟುಂಬವನ್ನು ನಾವು ಪ್ರೀತಿ ಮಾಡದೇ ಇರುವಂತದ್ದು ಒಂದು ಆತ್ಮೀಯವಾದಂಥದ್ದು, ಆತ್ಮೀಯತನ ಅಂತ ಅನ್ಕೋತಾರೆ. Now at the same time, ಅದೇ ಸಂದರ್ಭದಲ್ಲಿ
when you have your deep relationship with your wife, ಮತ್ತೆ ನಿಮ್ಮ ಹೆಂಡತಿಯೊಂದಿಗೆ ನೀವು ಆಳವಾದ ಸಂಬಂಧ ನೀವು ಹೊಂದಿದ್ದೀರಿ, it is always private. ಇದು ಯಾವಾಗಲೂ ಅದು ರಹಸ್ಯವಾದಂತತೆ. You will always close the door. You will always uh, do everything to keep yourself private and secret. ಯಾವಾಗಲೂ ನಿಮ್ಮ ಬಾಗಿಲನ್ನು ಮುಚ್ಚಿ, ಯಾವಾಗಲೂ ಅದು ರಹಸ್ಯವಾದಂಥದ್ದು, ಅದರ ಯಾವಾಗಲೂ ಅದು ತಮಗೋಸ್ಕರ ಪ್ರೈವೇಟ್ ಆಗಿರುವಂತದ್ದೇ ಆಗಿರ್ಬೇಕು. So your expressions of love throughout you can show to the world, but there are some the deepest moments of relationship, the deepest moments of showing love is never public. It is always private. ನಿಮ್ಮ ಪ್ರೀತಿ ತೋರ್ಪಡಿಸುವಂಥದ್ದು, ಹೊರಪಡಿಸುವಂಥದ್ದು ಅದು ಬಹಿರಂಗವಾಗಿ ಮಾಡ್ತಾ ಇರ್ಬೋದು. ಆದ್ರೆ ಕೆಲವು ಆಳವಾದ ಸಂಬಂಧಗಳು, ಆಳವಾದಂತ ಕೆಲವು ವಿಷಯಗಳನ್ನು ನೀವು ಅವು ರಹಸ್ಯವಾಗಿಯೇ, ವ್ಯಕ್ತಿಗತವಾಗಿ ಯಾರಿಗೂ ತೋರದಂತೆ ರಹಸ್ಯವಾಗಿಯೇ ನೀವು ಸಂಬಂಧಗಳು ಹೊಂದಿರುವಂತರಾಗಿರ್ಬೇಕು. The deepest display, the deepest enjoyment of love is always private. ಆಳವಾದಂತ ಪ್ರೀತಿ ಹಂಚಿಕೊಳ್ಳುವಂಥದ್ದು, ಆಳವಾದಂತ ಪ್ರೀತಿಯನ್ನು ಅನುಭವಿಸುವಂಥದ್ದು ಅದು ಯಾವಾಗಲೂ ರಹಸ್ಯವಾಗಿರುವಂತದ್ದೇ ಆಗಿದೆ. And maybe you can speak about the gifts that you gave and you received and what you did and what not with the whole world and take pride how you love your wife or how you love your husband. ಮತ್ತೆ ನೀವು ಕೊಡುವಂತ ಕಾಣಿಕೆಗಳು, ಬಹುಮಾನಗಳ ಕುರಿತು ಪ್ರಪಂಚಕ್ಕೆ ನೀವು ಹೇಳ್ಬೋದು, ಮಾತಾಡ್ಬೋದು. ನಾವು ಎಷ್ಟೊಂದಾಗಿ ನನ್ನ ಗಂಡ ಅಥವಾ ಹೆಂಡತಿಗೆ ನಾನು ಪ್ರೀತಿಸ್ತಾ ಇದ್ದೀನಿ, ಪ್ರೀತಿಯ ತೋರ್ಪಡಿಸುವಿಕೆಗಾಗಿ ನಾನು ಏನೇನು ಮಾಡಿದ್ದೇನೆ ಅನ್ನುವಂತ ಕೆಲವು ಬಹುಮಾನ ಕಾಣಿಕೆಗಳು ಕೊಡುವಂತದ ಕುರಿತು ನೀನು ಜನರಿಗೆ ಹೇಳ್ಬೋದು. But nobody speaks about the deep relationship that they have with each other. ಆದರೆ ಯಾರೊಬ್ಬರು ಕೂಡ ತಾವಿಬ್ಬರು ಹೊಂದಿರುವಂತ ಆಳವಾದಂತ ಸಂಬಂಧ ಯಾರಿಗೂ ಹೇಳಲಾರರು. It is the same thing with prayer. ಪ್ರಾರ್ಥನೆಯ ಕುರಿತು ಕೂಡ ಇದೇ ಆಗಿದೆ. Every time if you are keeping on sharing all your experiences to people around, then that means there is something wrong in your relationship with God. ಯಾವಾಗಲೂ ನಿನ್ನ ಅನುಭವಗಳನ್ನು ಹಂಚ್ಕೊಳ್ತಾ ಜನರಿಗೆ ಹೇಳ್ಕೊಳ್ತಾ ಹೋಗ್ತಾ ಇದ್ರೆ ದೇವರೊಂದಿಗೆ ನೀನು ಹೊಂದಿರುವಂತ ಸಂಬಂಧದಲ್ಲಿ ಯಾವುದೋ ಒಂದು ಸಮಸ್ಯೆ ನೀನು ಹೊಂದಿದ್ದಿ. Because that prayer life that is personal is so intimate and so deep and so relationally rich that you somehow feel very uncomfortable when somebody else gets to know about that. ಅದಕ್ಕಾಗಿ ನೀನು ಪ್ರಾರ್ಥನೆಯಲ್ಲಿ ಹೊಂದಿರುವಂತ ಆ ಸಂಬಂಧ ನಿರ್ದಿಷ್ಟವಾದ, ಪ್ರತ್ಯೇಕವಾದ, ಆಳವಾದ ಸಂಬಂಧ, ಆತನೊಂದಿಗೆ ನೀನು ಆತನೊಂದಿಗೆ ಹೊಂದುವಂತ ಹಂಚಿಕೊಳ್ಳುವಂತ ಅನುಭವಗಳು ಮತ್ತೆ ಇತರರಿಗೆ ನೀನು ಹೇಳುವಾಗ ಅಸ್ತವ್ಯಸ್ತವಾಗಿ ಸಮಾಧಾನ ಇಲ್ಲದಂತವನಾಗಿ ನಿನ್ನನ್ನು ಭಾವಿಸ್ಕೋತೀಯ. Even David Livingstone, the day of his death, he was very sick. He was almost at the verge of death. ನೋಡ್ರಿ, ಡೇವಿಡ್ ಲಿವಿಂಗ್ಸ್ಟನ್ ಅವರು ತಮ್ಮ ಮರಣದ ಸಮಯದಲ್ಲೂ ಕೂಡ ಬಹು ಭಯಂಕರವಾದ ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಅವರು ಇದ್ದರು. He was praying. ಆತನು ಪ್ರಾರ್ಥಿಸ್ತಾ ಇದ್ದಾನೆ. There were 3 friends in his room. ತನ್ನ ಕೋಣೆಯಲ್ಲಿ 3 ಜನ ಸ್ನೇಹಿತರಿದ್ದಾರೆ. He said, please go out. I'm not able to pray in your presence. I'm feeling very uncomfortable. ಅವ್ರಿಗೆ ಹೇಳ್ತಾ ಇದ್ದಾನೆ, ದಯಮಾಡಿ ನೀವು ಹೊರಗಡೆ ಹೋಗ್ರಿ, ನಾ ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಅಸಮಂಜಸವಾಗಿ ಅಸ್ತವ್ಯಸ್ತನ ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. And they also would never want to stay because he would pray so personally. He would pray so intimately that anybody there would feel very uncomfortable. They would feel as if they are in the presence of a wife and husband having relationship. ನೋಡ್ರಿ, ಆತನು ಕೂಡ ಡೇವಿಡ್ ಲಿವಿಂಗ್ಸ್ಟನ್ ಅವರು ಕೂಡ ಅಷ್ಟೊಂದಾಗಿ ನಿಕಟವಾದ ಸಂಬಂಧದಿಂದ ಪ್ರಾರ್ಥಿಸ್ತಾ ಇದ್ದರು. ಮತ್ತೆ ಸ್ನೇಹಿತರು ಕೂಡ ಹೊರಗಡೆ ಹೋದ್ರು. ಯಾಕಂದ್ರೆ ಆ ಡೇವಿಡ್ ಲಿವಿಂಗ್ಸ್ಟನ್ ಅವರು ಪ್ರಾರ್ಥಿಸುವಾಗ ಗಂಡ ಹೆಂಡತಿಯರು ಯಾವ ರೀತಿ ಸಮೀಪ ಸಂಬಂಧ ಹೊಂದಿರ್ತಾರೋ ಅಂತಹ ವಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಆತ ಸಂಬಂಧ ಹೊಂದಿದ್ದನು. And he was on his knees and he was praying. ಆತನು ತನ್ನ ಮೊಣಕಾಲುಗಳ ಮೇಲಿದ್ದು ಪ್ರಾರ್ಥಿಸ್ತಾ ಇದ್ದನು. And 3 hours afterwards, 3 ಗಂಟೆಗಳ ನಂತರ his friends came to make him sleep. ಮತ್ತೆ ತನ್ನ ಸ್ನೇಹಿತರು ಆತನಿಗೆ ಮಲಗಿಸುವುದಕ್ಕಾಗಿ ಆತನ ಹತ್ರ ಬಂದರು. He had already died in the posture of prayer. ಪ್ರಾರ್ಥನೆಯ ಭಂಗಿಯಲ್ಲಿಯೇ ಆತನು ಮರಣ ಹೊಂದಿದ್ದನು. Even on his deathbed, even during the time of his death, he wanted to keep his prayer secret. ಆತನು
ತನ್ನ ಮರಣದ ಸಮಯದಲ್ಲಿ ಮರಣ ಹೊಂದುವಂತ ಗಳಿಗೆಯಲ್ಲಿ ಕೂಡ ತನ್ನ ಪ್ರಾರ್ಥನಾ ಜೀವಿತ ರಹಸ್ಯವಾಗಿ ಇಟ್ಟುಕೊಳ್ಳೋದಕ್ಕಾಗಿ ಬಯಸ್ತಾ ಇದ್ದನು. So the more intimate you are, the more automatic the closing of the door will be. ನೀನು ಕರ್ತನೊಂದಿಗೆ ಎಷ್ಟೊಂದಾಗಿ ನಿಕಟ ಸಂಬಂಧ ಹೊಂದುತ್ತೀಯೋ ತನ್ನಷ್ಟಕ್ಕೆ ತಾನೇ ಬಾಗಿಲುಗಳು ಮುಚ್ಚಿಕೊಂಡು ಬಿಡ್ತವೆ. The more intimate you are, the more easily you will cut off all other distractions. ನೀನು ಕರ್ತನೊಂದಿಗೆ ನಿರ್ದಿಷ್ಟ ನಿಕಟವಾದಂತ ಸಮೀಪ ಸಂಬಂಧ ನೀನು ಎಷ್ಟು ಹೊಂದ್ತೀಯೋ ತನ್ನಷ್ಟಕ್ಕೆ ತಾನೇ ಉಳಿದಿರುವಂತ ಎಲ್ಲ ಸಂಬಂಧಗಳು ತನ್ನಷ್ಟಕ್ಕೆ ತಾನೇ ಕಡಿದು ಹೋಗ್ತವೆ. Now suppose you are freely sitting without any work. ನೀನು ಯಾವುದೇ ಕೆಲಸ ಇಲ್ಲದೆ ನೀನು ಸುಮ್ಮನೆ ಕೂತ್ಕೊಂಡಿದ್ದ ಅನ್ಕೋ. Then you get a call from somebody saying, hey, I just want to spend some time with you. You will be very happy. You will ask them to come very quickly. ನೀನು ಖಾಲಿ ಇದ್ದಿದ್ದಿ, ಯಾರೊಬ್ಬರು ನಿನ್ಗೆ ಫೋನ್ ಮಾಡಿ ನಾನು ನಿಮ್ ಜೊತೆ ಸ್ವಲ್ಪ ಸಮಯ ಕಳೆಬೇಕಂತ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ನೀನು ಬಹಳ ಸಂತೋಷ ಪಡ್ತಿ, ಬೇಗ ಬಾ ಬಂದ್ಬಿಡು, ನಾನು ಖಾಲಿ ಇದ್ದೀನಿ ಅಂತ ಹೇಳ್ತಿ. Now suppose you are into a very interesting deep relationship. ನೀನು ಒಂದು ವೇಳೆ ಬಹು ಅತ್ಯಾಸಕ್ತಿಯುಳ್ಳಂತ ಆಳವಾದ ಸಂಬಂಧ ಸಹವಾಸದಲ್ಲಿ ಇದ್ದಿದೆ ಅಂದ್ಕೋ. If suppose you are reading a book that is very interesting, you are deeply engrossed into that book. ನೀನು ಒಂದು ಅತ್ಯಾಸಕ್ತಿಯುಳ್ಳ ಬಹು ಆಸಕ್ತಿದಾಯಕವಾದಂತಹ ಪುಸ್ತಕದಲ್ಲಿ ನಿನ್ನನ್ನೇನು ಮಗ್ನವಾಗಿ ಓದ್ತಾ ಇದ್ದೆ ಅಂದ್ಕೋ. Or you are watching a program and you are so deeply engrossed into that program. ನೀನು ಯಾವುದೋ ಒಂದು ಕಾರ್ಯಕ್ರಮ ನೋಡ್ತಾ ಪರಿಪೂರ್ಣವಾಗಿ ಮಗ್ನನಾಗಿ ಅದರಲ್ಲಿ ಸಂಪೂರ್ಣವಾಗಿ ಕಳೆದುಕೊಂಡಿದ್ದೆ ಅಂದ್ಕೋ. And you are thoroughly enjoying yourself inside this deep activity. ಈ ಆಳವಾದಂತ ಕ್ರಿಯಾ ಚಟುವಟಿಕೆಯಲ್ಲಿ ನೀನು ಪರಿಪೂರ್ಣವಾಗಿ ಮುಳುಗೋಗಿದೆ ಅಂದ್ಕೋ. At that time, if you get the same phone call, ಅದೇ ಸಮಯದಲ್ಲಿ ಅದೇ ಫೋನ್ ಕಾಲ್ ನಿನ್ಗೆ ಬಂತಂದ್ರೆ you will feel irritated. Why this fellow is calling me now? ನೀನು ಬಹಳಷ್ಟು ಸಿಡಿಮಿಡಿಗೊಳ್ತೀಯ, ಯಾಕೆ ಈ ವ್ಯಕ್ತಿ ಯಾಕೆ ನಮಗೆ ಫೋನ್ ಮಾಡ್ತಾ ಇದ್ದಾನೆ. And you will not answer the call, or you will reject the call. ಆ ಕರೆಗೆ ಉತ್ತರಿಸೋಂಗಿಲ್ಲ, ಅದನ್ನು ತಿರಸ್ಕರಿಸ್ತಿ. And how many ever times he calls you, you will just answer and say, I'm very busy, please don't call me now. ಅದ ಎಷ್ಟೇ ಸಾರಿ ಫೋನ್ ಮಾಡಿದ್ರು ಕೂಡ ನೀನು ಉತ್ತರ ಹೇಳ್ತೀಯ, ಅಯ್ಯೋ ನಾನು ಬಹಳ ವ್ಯಸ್ತನಾಗಿದ್ದೇನೆ, ದಯಮಾಡಿ ಆಮೇಲೆ ಫೋನ್ ಮಾಡಂತ ಹೇಳ್ತೀಯ. You feel irritated when that same call comes to spend time with you. ಅದೇ ಕರೆ ನಿನ್ ಜೊತೆ ಸಮಯ ಕಳೆಯೋದಕ್ಕೋಸ್ಕರವಾಗಿ ಅವ್ರು ಮಾಡಿದಾಗ ನಿನ್ನಷ್ಟಕ್ಕೆ ನೀನು ಸಿಡಿಮಿಡಿಗೊಳ್ತೀಯ. So that's what God is trying to tell us. ಅದೇ ದೇವರು ನಮಗೆ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ. Talk so intimately with God so that any other aviation or any other deviation, distraction will look very irritating and annoying to you. ಕರ್ತನ ಪ್ರಾರ್ಥನೆಯಲ್ಲಿ ಯಾವ ರೀತಿಯಾಗಿ ಅಂದ್ರೆ ಎಷ್ಟೋ ಆಳವಾಗಿ ನಿರ್ದಿಷ್ಟವಾಗಿ ನಿಕಟವಾಗಿ ಆತನೊಂದಿಗೆ ಮಾತನಾಡ್ರಿ, ಒಂದು ವೇಳೆ ಹೊರಗಡೆ ಬರುವಂತ ಆಯಾ ಊಹಾಪೋಹಗಳು ಮತ್ತೆ ದಾರಿ ತೊಲಗಿಸುವಂತ ದೃಷ್ಟಿ ತೊಲಗಿಸುವಂತ ವಿಷಯಗಳು ನಿಮಗೆ ಬಂದಾಗ ನೀವು ಸಿಡಿಮಿಡಿಗೊಳ್ಳುವಷ್ಟು ನಿಕಟವಾಗಿ ಆತನೊಂದಿಗೆ ಸಂಬಂಧ ಹೊಂದಿರಿ ಅಂತ ಹೇಳ್ತಾ ಇದ್ದಾನೆ. Have you ever prayed in such a way to the Lord? ಇಂತಹ ರೀತಿಯಲ್ಲಿ ಎಂದಾದರೂ ಕರ್ತನೊಂದಿಗೆ ಪ್ರಾರ್ಥನೆಯಲ್ಲಿ ಸಮ ಕಳೆದಿದ್ದೀರಾ? Have you had such a deep relationship that anything else was so irritating and annoying? ಇಂತಹ ನಿಕಟವಾದಂತ ಪ್ರಾರ್ಥನೆಯಲ್ಲಿ ನೀನು ಇದ್ದಿದೆಯಾ? ಎಂದಾದರೂ ಒಂದ್ ವೇಳೆ ಆ ಸಮಯದಲ್ಲಿ ಏನಾದರೂ ಬಂದರೂ ನಿನಗೆ ಅಸಹ್ಯವಾಗಿ ನಿನಗೆ ಬೇಸರಗೊಳಿಸುವಂತ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ಸಮಯ ಕಳೆದಿದೆಯಾ? Ask the Lord, desire this kind of prayer. ಕರ್ತನಿಗೆ ಕೇಳು, ಇಂತಹ ತರದ ಪ್ರಾರ್ಥನೆಯನ್ನು ಕರ್ತನ ಹತ್ರ ಬಯಸು. Practically lock your door if it is possible. ಕ್ರಿಯಾರೂಪವಾಗಿ ಸಾಧ್ಯವಾದ್ರೆ ನಿನ್ನ ಬಾಗಿಲನ್ನು ಮುಚ್ಚಿಕೊಂಡು ಕೀಲಿ ಹಾಕು. And when you are praying, make it a habit to open up your personal, intimate things that you fear that that nobody should hear it. ನೀನು ಪ್ರಾರ್ಥಿಸುವಾಗ ನಿಕಟವಾದಂತ ನಿರ್ದಿಷ್ಟವಾದಂತ ಅಂತರದಲ್ಲಿರುವಂತ ಆಳವಾದ ವಿಷಯಗಳು ಹಂಚಿಕೋ. ಮತ್ತೊಬ್ಬರು ಕೇಳ್ತಾ ಇದ್ರೆ ನನಗೆ ಸಿಡಿಮಿಡಿ ಆಗ್ತದೆ ಅಂತ ಹೇಳಿ ಆತನೊಂದಿಗೆ ವ್ಯಕ್ತಿಗತವಾಗಿ ಹಂಚಿಕೋ. You share such things to God that you don't want to share even to your wife and your husband
or anybody in this world. ಈ ಲೋಕದಲ್ಲಿ ನಿನ್ನ ಹೆಂಡತಿ ಮತ್ತೆ ಯಾವುದೇ ವ್ಯಕ್ತಿಯೊಂದಿಗೆ ನೀನು ಹಂಚಿಕೊಳ್ಳಲಾರದಂತ ಆ ರಹಸ್ಯವಾದಂತ ಆಳವಾದ ನಿಕಟವಾದ ವಿಷಯಗಳು ಕರ್ತನೊಂದಿಗೆ ಹಂಚಿಕೋ. Learn to open up your heart so clearly before the Lord. Don't just hide anything. ಕರ್ತನ ಎದುರುಗಡೆ ನಿನ್ನ ಹೃದಯ ಪರಿಪೂರ್ಣವಾಗಿ ಸ್ಪಷ್ಟವಾಗಿ ಸ್ವಚ್ಛವಾಗಿ ಹಂಚಿಕೋ. ಯಾವ ವಿಷಯಗಳು ಕೂಡ ಆತನಿಗೆ ಮರೆಯಾಗಿಡಬೇಡ. And drink so deeply of the love of God so that every other person and every other thing at that point of time will look irritating. ದೇವರ ಪ್ರೀತಿಯನ್ನು ಅಷ್ಟೊಂದಾಗಿ ಕುಡಿದು ಬಿಡು. ನೀನು ಸಂಪೂರ್ಣವಾಗಿ ಆತನ ಪ್ರೀತಿ ಆತನ ಸಹವಾಸ ನೀವು ಕುಡಿತಾ ಇರೋದನ್ನು ನೋಡಿ ಸುತ್ತಮುತ್ತಲಿರುವಂತ ಎಲ್ಲರೂ ಅಸಹ್ಯಪಟ್ಟು ತಮಗ್ ತಾವು ಬೇಸರಿಕೆಯಿಂದ ಸಿಡಿಮಿಡಿಗೊಳ್ಳುವಂತೆ ನೀನು ಮಾಡು. May God bring us into this kind of experience. ಈ ತರಹದ ಪ್ರಾರ್ಥನೆಯ ಅನುಭವದಲ್ಲಿ ಕರ್ತನ ನಮಗೆ ದಯಮಾಡಿ ತೆಗೆದುಕೊಂಡು ಬರಲಿ. Close with a word of prayer. ಪ್ರಾರ್ಥನೆಯಿಂದ ನಾವು ಮುಗಿಸ್ಕೊಳ್ಳೋಣ. Gracious, loving, living Lord, ಕೃಪೆಯುಳ್ಳ ಜೀವವುಳ್ಳಂತ ಪ್ರೀತಿಯುಳ್ಳ ತಂದೆ, you want to become so personal, so we worship you. ನೀವು ನಮ್ಮೊಂದಿಗೆ ಅಷ್ಟು ನಿಕಟವಾಗಿ ವ್ಯಕ್ತಿಗತವಾಗಿ ಸಹವಾಸ ಹೊಂದಬೇಕಂತ ಹೇಳಿ ಬಯಸ್ತಾ ಇದ್ದೀವಿ. ಸ್ತೋತ್ರ, ಆರಾಧಿಸ್ತೇವೆ. But we did not have, and we did not have such a kind of relationship with you in the past. ಓ ತಂದೆ, ಗತ ಜೀವಿತದಲ್ಲಿ ಕಳೆದ ಜೀವಿತದಲ್ಲಿ ಈ ರೀತಿಯ ಇಂಥ ಸಂಬಂಧ ಸಹವಾಸ ನಾವು ಹೊಂದಿಲ್ಲಪ್ಪ. We have had personal times with our families, wives, friends, brothers, sisters. ನಾವು ಹೆಂಡತಿ, ಕುಟುಂಬ, ಮಕ್ಕಳು, ಸಹೋದರ ಸಹೋದರಿಯರೊಂದಿಗೆ ವ್ಯಕ್ತಿಗತವಾಗಿ ಸಮಯ ಕಳೆದಿದ್ದೇವೆ. We also have had personal deep times of sharing with believers and with friends. ನಾವು ವಿಶ್ವಾಸಿಗಳು ಸ್ನೇಹಿತರೊಂದಿಗೆ ವ್ಯಕ್ತಿಗತವಾದ ಆಳವಾದಂತ ಸಮಯ ಸಹವಾಸ ವಿಷಯಗಳ ಹಂಚಿಕೊಂಡು ಕಳೆದಿದ್ದೇವೆ ತಂದೆ. But we did not have such a relationship with you, O Lord. ಓ ಯಜಮಾನ, ನೀವು ಕರ್ತನೆ, ಇಂಥ ಸಹವಾಸ ನಾವು ನಿನ್ನೊಂದಿಗೆ ಹೊಂದಿಲ್ಲಪ್ಪ. Forgive us. ಕ್ಷಮಿಸು ತಂದೆ. Help us to go into our room and close the door. ನಮ್ಮ ಕೋಣೆಗಳೊಳಗಡೆ ನಾವು ಹೋಗಿ ನಮ್ಮ ಬಾಗಿಲುಗಳನ್ನು ನಾವು ಮುಚ್ಚಿಕೊಳ್ಳಲು ನಮಗೆ ಸಹಾಯ ಮಾಡು. Jesus' precious name we pray. ಯೇಸು ಕ್ರಿಸ್ತರ ಅಮೂಲ್ಯವಾದ ಹೆಸರಿನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. Amen. ಆಮೆನ್. Now may the grace of God the Father, the love of Jesus Christ, his precious Son, and the eternal communion of the Holy Spirit rest and abide with all of us, both now and forevermore. Amen. ಆಮೆನ್. Continue to pray for the ministry of the church. ಸಭೆಯ ಸೇವೆಗೋಸ್ಕರವಾಗಿ ಸತತವಾಗಿ ಪ್ರಾರ್ಥನೆಯಲ್ಲಿರಿ. And also pray that in God's own timing, God should give us an opportunity to gather even for weekly meetings. ಪ್ರಾರ್ಥಿಸಿರಿ, ದೇವರ ತನ್ನ ಸ್ವಂತ ಸಮಯದಲ್ಲಿ ನಾವು ಸಭೆಯ ಕೂಟಗಳಲ್ಲೂ ಕೂಡ ಸೇರಿ ಬಂದು ನಾವು ಸಮಯ ಕಳೆಯಲು ಕರ್ತನ ಸಮಯ ಕೊಡೋದಕ್ಕಾಗಿ. Praise the Lord. Praise the Lord.